ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಎ ಇಂದ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರ್ತಾರೆ. ಹಾಗೆಯೇ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಲಿಂಕ್ ಕೂಡ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಸ್ಟೆಪ್ಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಬಿಟ್ಟು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಏನು ಕಂಪಲ್ಸರಿ ಕನ್ನಡ ಎಕ್ಸಾಮ್ದು ಹೇಗೆ ಎಕ್ಸಾಮಿಷನ್ ಪಡಿಬೇಕು, ಯಾವ್ಯಾವ ಸ್ಟೆಪ್ಸ್ನ ಕಂಪಲ್ಸರಿ ನಾವು ಫಿಲಪ್ ಮಾಡಲೇಬೇಕು ವಿತೌಟ್ ಎನಿ ಮಿಸ್ಟೇಕು. ಸೊ ಇನ್ ಕೇಸ್ ನೀವು ಆ ಒಂದು ಸ್ಟೆಪ್ಸ್ನ ಆ ಒಂದು ಆಪ್ಷನ್ಸ್ನ ನೀವು ಫಿಲಪ್ ಮಾಡಿಲ್ಲ ಅಂದರೆ ನೀವು ಅರ್ಜಿ ಸಲ್ಲಿಸಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಕೇರ್ಫುಲ್ಲಿ ವಾಚ್ ಮಾಡಿ. ಸೊ ಕ್ಲೀನಾಗಿ ವಿಡಿಯೋ ಪಾಸ್ ಮಾಡಿ ಕೂಡ ನೋಡಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು ಕೆಇಎ ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಏನೋ ಈ ಒಂದು ಅಧಿಸೂಚನೆಯ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೂಡ ಕೊಟ್ಟಿದ್ದೀನಿ. ಹಾಗೆ ಫಸ್ಟ್ 2 ಸ್ಟೆಪ್ಸ್ನ ಹೇಗೆ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡಿಜಿ ಲಾಕರ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು, ಅದೇ ರೀತಿ ಕೆಇಎ ರಿಕ್ರೂಟ್ಮೆಂಟ್ನ ಪೋರ್ಟಲ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆರ್ ಎಲ್ಸ್ ಯು ಕ್ಯಾನ್ ವಿಸಿಟ್ ಅವರ್ ಡಿಜಿಟಲ್ ಶಿಕಾರಿಪುರ ಚಾನಲ್, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವಿಡಿಯೋ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ಈ ಫಸ್ಟ್ ಏನು 2 ಸ್ಟೆಪ್ಗಳಿದಾವೆ, ಇದು ಯಾವ ರೀತಿ ಫಿಲಪ್ ಮಾಡಬೇಕು, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಇದು ಫಿಲಪ್ ಮಾಡಿದ್ರೇ ನೀವು 3rd ಸ್ಟೆಪ್ಪಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದು ನೋಡಿ, ಈ ಒಂದು 3ನೇ ಸ್ಟೆಪ್ಪಲ್ಲಿ ಲಾಗಿನ್ ಟು ಪೋರ್ಟಲ್ ಅಂತ ಇದೆ. ಸೊ ಲಾಗಿನ್ ಟು ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯೂಸರ್ ನೇಮ್ ಕೇಳುತ್ತೆ. ಸೊ ಯೂಸರ್ ನೇಮ್ ಯಾವಾಗ ಸಿಗುತ್ತೆ ಅಂತಂದರೆ, ನಮಗೆ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಏನು ಮಾಡಿರ್ತೀವಲ್ಲ, ಇಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ಸಿಗುತ್ತೆ. ಆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿಬಿಟ್ಟು ಗೆಟ್ OTP ಅಂತ ಕೊಡಬೇಕು. ಗೆಟ್ OTP ಅಂತ ಕೊಟ್ಟ ಮೇಲೆ ಸೊ ಇಲ್ಲಿ ಯಾವ ಒಂದು ಚಾನಲ್ ಮೂಲಕ ನಿಮಗೆ OTP ಬೇಕು ಅಂದರೆ ವಾಟ್ಸಪ್ಪಲ್ಲಿ ಬೇಕಾ, ಮೇಲಲ್ಲಿ ಬೇಕಾ, ಅಥವಾ ಏನೋ SMS ಅಲ್ಲಿ ಬೇಕಾ ಅಂತ ಕೇಳುತ್ತೆ. ಓಕೆ, ಸೊ ನಿಮ್ಗೆ ಯಾವ್ದು ಬೇಕೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ಇಲ್ಲಿ OTP ಏನಾಗುತ್ತೆ ಬರುತ್ತೆ. ಸೆಂಡ್ OTP ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ OTP ಅಂತ ಕೊಟ್ಟರೆ ಬರುತ್ತೆ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಹಾಗಾಗಿ ಡೈರೆಕ್ಟಾಗಿ ಆ ಒಂದು ಪೇಜನ್ನು ಓಪನ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನನ್ನ ಒಂದು ಕ್ಯಾಂಡಿಡೇಟ್ ಪ್ರೊಫೈಲ್ ಪೇಜ್ ಒಂದು ಓಪನ್ ಆಗಿದೆ. ಸೊ ಓಕೆ, ಆಲ್ರೆಡಿ ಓಪನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ 1 ಟೈಮ್ ನಿಮಗೆ ಎರರ್ ತೋರಿಸ್ಬೋದು, ಬಟ್ ಟ್ರೈ. ಓಕೆ, 1 more time ಯು ಟ್ರೈ. ಸೊ ಸೆಕೆಂಡ್ ಟೈಮಿಗೆ ನಿಮಗೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಓಕೆ, ಸೊ ಪ್ರೊಫೈಲಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ ಫಸ್ಟು. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ನೋಡ್ಬೋದು, ಇದು ನಿಮ್ಮ ಅಕೌಂಟ್ ಆಗಿರುತ್ತೆ, ಕೆಇಎ ಅಕೌಂಟು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾಸ್ವರ್ಡು ಮತ್ತು ಯೂಸರ್ ನೇಮ್ ಏನಿದೆ ಅದು ಬರೆದಿಟ್ಕೊಳ್ಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ನೆಕ್ಸ್ಟು ಪ್ರೊಫೈಲು. ಸೊ ಪ್ರೊಫೈಲಲ್ಲಿ ನೋಡಿ, ಸೊ ಮೂಲ ವಿವರಗಳು. ಸೊ ಇಲ್ಲಿ ಎಲ್ಲ ಏನೇನು ಸ್ಟೆಪ್ಸ್ಗಳಿದ್ದಾವೆ ಎಲ್ಲ ಸ್ಟೆಪ್ಸ್ಗಳು ಇಲ್ಲೇ ಇದ್ದಾವೆ. ಸೊ ಕೆಲವೊಂದು ಡೀಟೇಲ್ಸ್ನ ನೀವು ಅಲ್ಲಿ ಡಿಜಿ ಲಾಕರಲ್ಲಿ ಫೆಚ್ ಮಾಡಿರ್ತೀರಲ್ಲ, ಸೊ ಆ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲಪ್ ಆಗಿರುತ್ತೆ. ಸೊ ಕೆಲವೊಂದು ಡೀಟೇಲ್ಸ್ ಮಾತ್ರ ಇಲ್ಲಿ ನಾವು ಫಿಲಪ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟು ಏನೋ ನಿಮ್ಮ ತಂದೆ ಹೆಸರು, ಆಮೇಲೆ ತಾಯಿ ಹೆಸರು, ನೇಟಿವ್ ಸ್ಟೇಟು, ನೇಟಿವ್ ಡಿಸ್ಟಿಕ್ಕು, ಅದೇ ರೀತಿ ನೇಟಿವ್ ತಾಲೂಕು, ಇದನ್ನು ಫಿಲಪ್ ಮಾಡಬೇಕು. ನೆಕ್ಸ್ಟು ಏನೋ ಕ್ಯಾಂಡಿಡೇಟ್ ಸ್ಟಡಿಡ್ ಇನ್ ಮೀಡಿಯಮ್ ಆಫ್ 1 to 10th. ಸೊ ನೀವು ಕನ್ನಡ ಮೀಡಿಯಮ್ ಓದಿದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ಮೇಲೆ ಸೊ ಇಲ್ಲಿ ಮ್ಯಾರಿಡ್ ಆರ್ ನಾಟ್ ಮ್ಯಾರಿಡ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಲ್ಟರ್ನೇಟ್ ಮೇಲ್ ID. ಇನ್ನೊಂದೇನಪ್ಪ ಅಂದರೆ ಈ ಸ್ಟಾರ್ ಮಾರ್ಕ್ ಏನಿದೆ ಎಲ್ಲದನ್ನು ನೀವು ಫಿಲಪ್ ಮಾಡಲೇಬೇಕು. ಓಕೆ, ಆಮೇಲೆ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಹೈಟ್ ಕೊಡಿ, ವೇಟ್ ಕೊಡಿ. ಸೊ ಪರೀಕ್ಷಾ ಕೇಂದ್ರ ಆಯ್ಕೆ. ಸೊ ಇಲ್ಲಿ 3 ಆಪ್ಷನ್ನ ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಒಂದೇ ಆಪ್ಷನ್ ಕೊಡೋ ಹಾಗಿಲ್ಲ. ಫಸ್ಟು ನೀವು ಬೆಂಗಳೂರು ಅರ್ಬನ್ ಕೊಟ್ಟರೆ, ಸೆಕೆಂಡ್ ಧಾರವಾಡ ಕೊಡಬೇಕು, ಥರ್ಡ್ ಏನು ಕೊಡಬೇಕು, ಕಲಬುರಗಿ ಕೊಡಬೇಕು. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಕಂಪಲ್ಸರಿ ಕನ್ನಡ ಪಾಸ್ ಮಾಡಿದ್ದೀರಾ, ಎಸ್ ಅಂತ ಕೊಡಿ. ಪಾಸ್ ಮಾಡಿದ್ಮೇಲೆ ನಿಮ್ಮ ಎಕ್ಸಾಮಿನೇಷನ್ ಡೇಟು, ನಿಮಗೆ ಒಂದು KPSC ಅಥವಾ KE ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಕಂಪಲ್ಸರಿ ಕನ್ನಡ ಪಾಸ್ ಮಾಡಿದ್ದನ್ನು, ಅದರ ಒಂದು ಡೇಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿ ಒಂದು ಏನೋ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ, ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಓಕೆ, ಸೊ ನಾನು ವಿಡಿಯೋ ಪಾಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ನೀವು ಸೆಕೆಂಡ್ ಸ್ಟೆಪ್ಪಿಗೆ ಬರ್ತೀರಾ. ಸೊ ಇಲ್ಲಿ ನೋಡ್ಬೋದು SSLC 10ನೇ ತರಗತಿಯ ಏನು ವಿವರಗಳನ್ನು ಕೇಳಿದ್ದಾರೆ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಸೊ ಪರೀಕ್ಷೆ ವಿವರಗಳು 10ನೇ ತರಗತಿ ಸಮಾನ ಎಕ್ಸಾಮಿನೇಷನ್ ಡೀಟೇಲ್ಸ್ 10th ಇಕ್ವಿವೆಲೆಂಟ್. ಸೊ ಇಲ್ಲಿ ನೀವು
10ನೇ ತರಗತಿಯ ನೋಂದಣಿ ಸಂಖ್ಯೆ ರೂಲ್ ನಂಬರ್ ಹಾಕಬೇಕು, ಮತ್ತು ಬೋರ್ಡ್ ಯಾವುದು ಅದು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಸೊ ನೇಮ್ ಏನಿದೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಅದೇ ಥರ ನೇಮ್ನ ಎಂಟರ್ ಮಾಡಬೇಕು. ಸೊ ಯಾವುದೇ ರೀತಿ ಬೇರೆ ಹೆಸರನ್ನು ಇಲ್ಲಿ ಎಂಟರ್ ಮಾಡೋಕೆ ಹೋಗ್ಬೇಡಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಹೆಸರನ್ನು ಎಂಟರ್ ಮಾಡಿ, ಬಿಕಾಸ್ ನೆಕ್ಸ್ಟ್ ನಿಮಗೆ ವೆರಿಫಿಕೇಶನ್ ಟೈಮಲ್ಲೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಓಕೆ, ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ SSLC 10th ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಎಕ್ಸಾಮ್ ಇಯರ್ ಎಂಟರ್ ಮಾಡಿ. ಸೊ ಅದೇ ರೀತಿ ವ್ಯಾಸಂಗ ಮಾಧ್ಯಮ ಮೀಡಿಯಮ್ಮು. ಸೊ ಹಾಗೆ ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಗೆ 10ನೇ ತರಗತಿ ಪೂರ್ಣಗೊಳಿಸಿದ್ದೀರಾ. ಸೊ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇರೋದು ಇಲ್ಲೇ. ಸೊ ನೀವು ಫಸ್ಟ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಇನ್ ಕೇಸ್ ನೀವು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿ ಇಲ್ಲಿ ನೋ ಅಂತ ಕೊಟ್ಟರೆ, ಸೊ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಲೇಬೇಕು, ಎಕ್ಸಾಮ್ಷನ್ ಸಿಗೋದಿಲ್ಲ. ಓಕೆ, ಸೊ ಕರೆಕ್ಟಾಗಿ ಎಂಟರ್ ಮಾಡಿ, ಎಸ್ ಅಂತ ಮಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ. ಓಕೆ, ಅದೇ ರೀತಿ ಸ್ಕೂಲ್ ನೇಮ್ ಕೂಡ ಎಂಟರ್ ಮಾಡಿ. ಸೊ ಇಲ್ಲಿ ಮಾರ್ಕ್ಸ್ ಡೀಟೇಲ್ಸ್ ಇದೆ, ಮಾರ್ಕ್ಸ್ ಡೀಟೇಲ್ಸ್ನ ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಗೈಸ್, ನೀವು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ಆಟೋಮೆಟಿಕ್ಕು. ಸೊ ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಅದನ್ನು ಮಾತ್ರ ನೀವು ಫಿಲಪ್ ಮಾಡಬೇಕು. ಸೊ ಬಿಕಾಸ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಡಿಜಿಲಾಕರಲ್ಲಿ ನೀವು SSLC ಡೀಟೇಲ್ಸ್ ಫಿಲಪ್ ಮಾಡಿರೋದ್ರಿಂದ ಅಲ್ಲಿಂದನೇ ಡೈರೆಕ್ಟಾಗಿ ಫೆಚ್ ಆಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಥರ್ಡ್ ಆಪ್ಷನಿಗೆ ನೀವು ಎಂಟರ್ ಆಗ್ತೀರಾ. ಸೊ ನೋಡಿ, ಥರ್ಡ್ ಆಪ್ಷನಿಗೆ ಎಂಟರ್ ಆಗ್ತೀರಾ. ಇಲ್ಲಿ ಏನು ಕೇಳಿದೆ, PUC ಡೀಟೇಲ್ಸ್ ಕೇಳಿದೆ. ಇಲ್ಲೂ ಕೂಡ ಅಷ್ಟೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೀವು ಎಂಟರ್ ಮಾಡಿದರೆ ಎಲ್ಲ ಡೀಟೇಲ್ಸ್ಗಳು ಆಟೋಮೆಟಿಕ್ ಫೆಚ್ ಆಗಿರುತ್ತೆ, ನೀವು ಡಿಜಿಲಾಕರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ. ಓಕೆ, ಸೊ ಇಲ್ಲೂ ಕೂಡ ಕೆಲವೊಂದು ಆಪ್ಷನ್ಸ್ ಆಪ್ಷನ್ಸ್ ಏನಾದರೂ ಇದ್ದರೆ ಅದು ನೀವು ಮ್ಯಾನ್ಯುವಲಿ ಫಿಲಪ್ ಮಾಡಿ, ಅದರ್ವೈಸ್ ಎಲ್ಲ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನಂತರ ನೆಕ್ಸ್ಟ್ ರಿಸರ್ವೇಷನ್ ಸ್ಟೆಪ್ ಅಲ್ಲಿ, ಸೊ ಸ್ಟೆಪ್ ನಂಬರ್ 4 ಅಲ್ಲಿ ನಿಮ್ಮ ಮೀಸಲಾತಿ ವಿವರಗಳು. ಸೊ ಇಲ್ಲಿ ಕೇರ್ಫುಲ್ ಆಗಿ ಎಂಟರ್ ಮಾಡಿ. ಸೊ ಏನೇ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಇದ್ರೆ ಇಲ್ಲಿ ನೀವು ರಿಸರ್ವೇಷನ್ ಎಂಟರ್ ಮಾಡಬೇಕು. ಸೊ ಅದರಲ್ಲಿ HK 371J ಆದಾಯ ಮತ್ತು ಗ್ರಾಮೀಣ ವಿವರ. ಸೊ HK ಹೈದರಾಬಾದ್ ಕರ್ನಾಟಕದವರ ಒಂದು 371J ಮೀಸಲಾತಿ ಏನಿದೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೆಟಗರಿ, ಸೊ ನಿಮ್ಮ ಕೆಟಗರಿ ಏನಾದರೂ ಇದ್ರೆ ನೀವು ಎಸ್ ಅಂತ ಕೊಡಿ, ಅದರ್ವೈಸ್ ರಿಸರ್ವೇಷನ್ ಅಲ್ಲಿ ಕ್ಲೇಮ್ ಆಗೋದಿಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಸೊ ಇದಕ್ಕೆ ಎಸ್ ಅಂತ ಕೊಟ್ಟಾದ್ಮೇಲೆ ನಿಮ್ಮ RD ನಂಬರ್ ಇರುತ್ತೆ. ಓಕೆ, ರಿಸರ್ವೇಷನ್ ಸರ್ಟಿಫಿಕೇಟ್ನ RD ನಂಬರ್ ಇರುತ್ತೆ. ಆ RD ನಂಬರ್ನ ಎಂಟರ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಫೆಚ್ ಆಗುತ್ತೆ. ದೆನ್ ರಿಲಿಜಿಯನ್ ಎಂಟರ್ ಮಾಡಿ. ಸೊ ರಿಲಿಜಿಯನ್ ಎಂಟರ್ ಆದಮೇಲೆ ಸೊ ನಿಮ್ಮ ಕಲ್ಯಾಣ ಕರ್ನಾಟಕ ವಿಭಾಗ, ಸೊ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳ ಏನೇ ಒಂದು ರಿಸರ್ವೇಷನ್ ಇದ್ರೆ ಅವರು ಇಲ್ಲಿ ಕೂಡ ಎಂಟರ್ ಮಾಡ್ಬೋದು. ಗ್ರಾಮೀಣ ಅಧ್ಯಯನ ಮೀಸಲಾತಿ ಇದು ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೋಗ್ತೀರಾ. ಓಕೆ, ಸೊ ಇದು ಕ್ಲಿಯರ್ಫುಲ್ ಆಗಿ ಎಂಟರ್ ಮಾಡಿ ಈ ಡೀಟೇಲ್ಸ್ನ. ಓಕೆ, ಸೊ ಯಾವುದೇ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಕ್ಲೇಮ್ಸ್ ಆ್ಯಂಡ್ ಎಕ್ಸಾಮ್ಷನ್ ಆಪ್ಷನಲ್ಲಿ, ಸೊ ಇಲ್ಲಿ ನೋಡಿ, ಈ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜನರಲ್ ಕ್ಲೇಮ್ಸ್ ಆ್ಯಂಡ್ ಎಲಿಜಿಬಿಲಿಟಿಯಲ್ಲಿ ಏನೇನು, ಡೂ ಯು ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂದರೆ ಎಸ್ ಕೊಡಿ, ಅದರ್ವೈಸ್ ನೋ ಕೊಡಿ. ಸೊ ಹ್ಯಾವ್ ಯು ಬೀನ್ ಡಿಬಾರ್ಡ್ ಫ್ರಮ್ KA KPSC ಎಕ್ಸಾಮ್ ಅಂತ ಕೂಡ ಕೇಳಿದ್ದಾರೆ. ಸೊ ನೋ ಅಂತ ಕೊಡಿ. ಸೊ ಅದೇ ರೀತಿ ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸಸ್. ಕ್ರಿಮಿನಲ್ ಕೇಸಸ್ ಏನಿದೆ ಅಕಾರ್ಡಿಂಗ್ ಟು ಯು, ಸೊ ಎಸ್ ನೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಎಸ್ ಕೊಡಿ, ಅದರ್ವೈಸ್ ನೋ ಕೊಡಿ. ಹಾಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಇದರ ಕೆಲವೊಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವುದು ಇದಕ್ಕೆ ಸೂಟಬಲ್ ನೀವು ಇದ್ದೀರಾ ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಡಿಫ್ರೆಂಟ್ ಏಬಲ್ಡ್ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಎಸ್ ಇದ್ರೆ ಎಸ್, ನೋ ಅಂದರೆ ನೋ. ಇದನ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಸೇವ್ ಡೀಟೇಲ್ಸ್ ಅಂತ ಕೊಡಿ. ಓಕೆ, ಸೇವ್ ಡೀಟೇಲ್ಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ 6th ಸ್ಟೆಪ್ ಅಲ್ಲಿ ಅಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಅಡಿಷನಲ್ ಕ್ವಾಲಿಫಿಕೇಶನ್ ಅಲ್ಲಿ ಏನು, ಸೊ ನಿಮ್ಮ UG ಡಿಗ್ರಿ ಏನೇನು ಮಾಡಿದ್ದೀರಾ, ಸೊ ರಿಲೇಟೆಡ್ ಟು ಅಗ್ರಿಕಲ್ಚರು, ಸೊ ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಅದೇ ರೀತಿ ಸೊ ನೆಕ್ಸ್ಟು ಹಾಗೆ ನೀವು ಫಿಲಪ್ ಮಾಡ್ತಾ ಹೋದರೆ ಪ್ರತಿಯೊಂದು 1 by 1 ಸ್ಟೆಪ್ಸು ಇಲ್ಲಿ ಓಪನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಕ್ವಾಲಿಫಿಕೇಶನ್ ಟೈಪ್ ಕೊಟ್ಟಿದ್ದಾರೆ, UG ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡು. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಡಿಗ್ರಿ ಕೇಳಿದ್ದಾರೆ. ಸೊ ಇಲ್ಲಿ ಡಿಗ್ರಿ ಯಾವ್ದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ಡಿಗ್ರಿ ನೀವು ಓದಿದ್ದೀರಾ ಅದು ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನೀವು ಪಾಸ್ಟ್ ಆರ್ ಏನು ಪೆಂಡಿಂಗ್ ಅಂತ ಕೂಡ ಕೇಳಿದ್ದಾರೆ, ಪಾಸ್ಟ್ ಅಂತ ಬರುತ್ತೆ. ಸೊ ಅದೇ ರೀತಿ ಯೂನಿವರ್ಸಿಟಿ ಡೀಟೇಲ್ಸು, ಕಾಲೇಜ್ ಡೀಟೇಲ್ಸು, ಅದೇ ರೀತಿ ರಿಜಿಸ್ಟರ್ ನಂಬರು, ರೆಕಗ್ನೈಸ್ಡ್ ಬೈ ಯೂನಿವರ್ಸಿಟಿ, ಪಡೆದ ಅಂಕಗಳು, ಸೊ ಹಾಗೆ ಕೋರ್ಸ್ ಅವಧಿ, ಆಮೇಲೆ ಶೇಕಡಾವಾರು ಪರ್ಸೆಂಟೇಜ್, ಪಾಸಾದ ವರ್ಷ, ಕೋರ್ಸ್ನ ಕಾಂಬಿನೇಷನ್ಸ್ಗಳು ಏನೇನಿದೆ ಅದು ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಮತ್ತೆ ನೀವು ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆ, ಸೊ ಪ್ರತಿಯೊಂದು ಡೀಟೇಲ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಹಾಗೆ ಸೊ 1 by 1 ಆ್ಯಡ್ ಮಾಡ್ತಾ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದರೂ ಇದೆ ಅದು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು PG ಮಾಡಿದರೂ ಕೂಡ ಇಲ್ಲಿ ಕೂಡ ನೀವು ಆ್ಯಡ್ ಮಾಡಿ. ಸೊ ಕರೆಕ್ಟಾಗಿ ಏನೇನು ಡೀಟೇಲ್ಸ್ನ ಫಿಲಪ್ ಮಾಡ್ತೀರಾ, ಸೊ ವೆರಿಫಿಕೇಷನ್ ಟೈಮಲ್ಲಿ ಅದೇ ಡೀಟೇಲ್ಸ್ನ ಅಲ್ಲಿ ನೀವು
ಶೋ ಮಾಡಬೇಕಾಗ್ತದೆ. ಹಾಗಾಗಿ ಕ್ಲೀನಾಗಿ ಕೇರ್ಫುಲಿ ಒಂದು ನಿಮ್ಮ ಡೀಟೇಲ್ಸ್ನ ಇಲ್ಲಿ ಫಿಲಪ್ ಮಾಡಿ, ಕ್ವಾಲಿಫಿಕೇಷನ್ ಡೀಟೇಲ್ಸ್ನ. ಸೊ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಷನಲ್ಲಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಬರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಡೀಟೇಲ್ಸಲ್ಲಿ ಏನು, ಕೆಲಸದ ಅನುಭವ, ಏನೆಲ್ಲ ಕೆಲಸ ಮಾಡಿದ್ರೆ, ಯಾವ ಸೆಕ್ಟರಲ್ಲಿ, ಏಡೆಡ್ಡಾ, ಬೋರ್ಡಾ, ಕಾರ್ಪೊರೇಷನ್ನ, ಗೌರ್ಮೆಂಟು, ಪ್ರೈವೇಟು. ಸೊ ಯಾವ ಸೆಕ್ಟರಲ್ಲಿ ಕೆಲಸ ಮಾಡಿದರೆ ಸೆಲೆಕ್ಟ್ ಮಾಡಿಕೊಂಡು ಆರ್ಗನೈಸೇಷನ್ ನೇಮು, ರೋಲು, ಜಾಬ್ ಡೆಸಿಗ್ನೇಷನ್ನು, ಅದೇ ರೀತಿ ಸ್ಟಾರ್ಟ್ ಡೇಟು, ಕರೆಂಟ್ಲಿ ವರ್ಕಿಂಗ್ ಆರ್ ನಾಟು, ಎಂಡ್ ಡೇಟು, ಅನುಭವದ ವರ್ಷಗಳು. ಇನ್ನೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಆ್ಯಡ್ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಇಲ್ಲಿ ಆ್ಯಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಆಪ್ಷನ್ನು ನೀವು ಎಂಟರ್ ಆಗ್ತೀರಾ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಆಪ್ಷನ್. ಸೊ ಇಲ್ಲಿ ಕ್ಯಾಂಡಿಡೇಟ್ ರೀಸೆಂಟ್ ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕು. ಸೊ ಹಾಗೆ ಕ್ಯಾಂಡಿಡೇಟ್ ಸಿಗ್ನೇಚರ್ನ ಕೂಡ ಅಪ್ಲೋಡ್ ಮಾಡಬೇಕು. ಪ್ರಿವ್ಯೂ ಅಂತ ಕೊಟ್ಟು ಚೆಕ್ ಮಾಡಿ ನೆಕ್ಸ್ಟ್ ಪ್ರಿವ್ಯೂ ಅಪ್ಲಿಕೇಶನ್ ಕೊಡಿ. ಸೊ ಇದೆಲ್ಲ ಅಪ್ಲೋಡ್ ಆದಮೇಲೆ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮಿಗೆ ಬರ್ತೀರಾ. ಸೊ ಡಿಕ್ಲರೇಷನ್ ಫಾರ್ಮಲ್ಲಿ ನೋಡಿ, ಒನ್ಸ್ ಡಿಕ್ಲರೇಷನ್ accepted you will not be able to edit the application. Please review all the details before final submission. ಓಕೆ, ಸೊ ಏನೆಲ್ಲ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕ್ಲೀನಾಗಿ ಓದ್ಕೊಂಡು ಫೈನಲ್ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ನಿಮ್ಮ ಅಪ್ಲಿಕೇಶನ್ಸ್ನ ಪ್ರಿವ್ಯೂ ಮಾಡಿ, ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ತೊಗೊಳ್ಳಿ. ಒಂದ್ಸಲ ಏನೋ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದನ್ನು ಫ್ರಮ್ ಫಸ್ಟ್ ಸ್ಟೆಪ್ ಟು 7th ಸ್ಟೆಪ್ 8th ಸ್ಟೆಪ್ ತನಕನೂ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದು ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಆಪ್ಷನಲ್ಲಿ ಏನು ಪೇಮೆಂಟ್ ಬಂದಿರುತ್ತೆ, ನೀವು ಎಷ್ಟು ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತೀರಾ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಫೈನಲ್ ಪೇಮೆಂಟ್ ಕೊಟ್ಟರೆ ಸೊ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ಇಲ್ಲಿ ರಿಪೋರ್ಟ್ ಸೆಂಟರ್ ಅಂತ ಇದೆ, ಇಲ್ಲೂ ಕೂಡ ಚೆಕ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ರಿಪೋರ್ಟ್ ಸೆಂಟ್ರಲ್ಲಿ ನೀವು ಕ್ಲಿಕ್ ಮಾಡಿದರೆ ಸೊ ನೋಡಿ ಈ ಥರ ನಿಮಗೆ ರಿಪೋರ್ಟ್ ಸೆಂಟರ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ PDF ಅಂತ ಇರುತ್ತೆ. ಸೊ ಅದು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಡೌನ್ಲೋಡ್ PDF ಅಂತ ಕೂಡ ಇಲ್ಲಿ ನೋಡ್ಬೋದು. ಸೊ ರಿಪೋರ್ಟ್ ಸೆಂಟ್ರಲ್ಲಿ ಸೊ ಇಲ್ಲಿ ರಿಪೋರ್ಟ್ ಸೆಂಟ್ರಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಏನು ಹಾಕಿರ್ತೀರಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು PDF-ನ. ಸೊ ಮತ್ತೊಮ್ಮೆ ಪ್ರೊಫೈಲಿಗೆ ಹೋಗ್ಬಿಟ್ಟು ಇಲ್ಲೆಲ್ಲ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ನೀವು ಫೈನಲ್ ಪೇಮೆಂಟ್ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ನ ಪ್ರಿಂಟೌಟ್ ಕೂಡ ನೀವು ತಗೋಬೋದು. ಸೊ ಈ ರೀತಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಯಾವುದೇ ಕೂಡ ಮಿಸ್ಟೇಕ್ ಮಾಡದೆ ಪ್ರತಿಯೊಂದನ್ನು ಕರೆಕ್ಟಾಗಿ ಕೇರ್ಫುಲ್ಲಾಗಿ ಫಿಲ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.